ಏರ್ಲೈನ್ಸ್. ದೇವಲೋಕದಿಂದ ಭೂಲೋಕಕ್ಕೆ ಕನ್ನಡಿಗರಿಗೆ ರಿಯಾಯಿತಿ ಉಂಟು. For more details, contact megaduta.com. ಕೃಷ್ಣ ಮತ್ತು ನಾರದ ಹ್ಯೂಸ್ಟನ್ಗೆ ಬಂದರು. ಪ್ರಸಾದ್ ಮನೆಯಲ್ಲಿ ವೈಭೋಗವಾಗಿ ಪಾದ ಪೂಜೆ ನಡೆಯಿತು. ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಪಾದ ಪೂಜೆ ಮುಗಿಯಿತು. ನೋಡಪ್ಪ, ಗೋಕುಲಾಷ್ಟಮಿ ದಿವಸ ಇಂಡಿಯಾದವರು ಗೋಕುಲಾಷ್ಟಮಿ ದಿವಸನೇ ಫುಲ್ ಪ್ರಿಂಟ್ ತಗೊಂಡು ವೆಲ್ಕಮ್ ಮಾಡ್ತಾರೆ. ಆದರೆ ಇಲ್ಲಿ ನಿಮ್ದು ಫಿಂಗರ್ ಪ್ರಿಂಟ್ ತಗೊಂಡು ವೆಲ್ಕಮ್ ಮಾಡ್ತಾರೆ. ಏನಾದರೂ ಬೇರೆ ಕೆಟ್ಟ ಕೆಲಸ ಮಾಡಿದ್ರೆ ಸರಿಯಾಗಿ ಪೂಜೆ ಮಾಡ್ತಾರೆ. ಏನೋ ನಿನ್ ಮೇಲೆ ಭಾರ ಹಾಕೊಟ್ಟಿದ್ದೀನಿ. ನಾನು ಎಷ್ಟೊಂದು ಬೆನ್ನೆ ಕದಿದ್ದೀನಿ, ಎಷ್ಟೊಂದು ಗೋಪಿಗೆ ಕಾಟ ಕೊಟ್ಟಿದ್ದೀನಿ. ಭಯ ಆಗುತ್ತೆ. ನೀನೇ ನನ್ನ ಕಾಪಾಡಬೇಕು. ಅದೇನು ಆಗಲ್ಲ, ಅದೆಲ್ಲ ಪಾಸ್ಟು. ಇನ್ಮೇಲೆ ಏನ್ ಮಾಡ್ತೀರಾ ಅಷ್ಟೇ. ನಾನಂತೂ ಈ ನಿಮ್ಮ ಜೀನ್ಸ್ ಪ್ಯಾಂಟ್ ವೇಷ ನೋಡಿ ಯಾವ ದೇವತೆಲ್ಲ ಕಲ್ಲು ಬಂದು ನೋಡ್ಕೊಂಡಿದ್ದೆ. ಏನ್ ಮಾನವ್ರಪ್ಪ ಇವರು. ನಿಜವಾಗ ದೇವ್ರು ಬಂದಿದ್ರೆ ನಂಬಲ್ಲ, ಯಾರು ವೇಷ ಹಾಕೊಂಡು ಬಂದಿದ್ರೆ ನಂಬ್ತಾರೆ. ನಾನು ಅಷ್ಟೇ. ನೀವು ಹಾಕೊಂಡು ಬಂದಿರೋ ಒಂದಾಂಗೋ ಜೋಡಿ ನೋಡಿ, ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಪ್ಯೂಷನಲ್ಲಿ ಇದೆ. ಈ ಹ್ಯೂಸ್ಟನ್ ದೇಸಿ ಮನೆಯಲ್ಲಿ ತುಂಬಾ ರಾಬರಿ ಅಂತ ಕೇಳಿದ್ವಿ. ಗೊತ್ತಿದ್ದು ನಾವ್ ನಿಜವಾಗ ಚಿನ್ನ ಹಾಕೋಕ್ ಬರಕ್ಕೆ ನಾವೇನು ಮುಟ್ಟಾರೆ. ನೀವು ಹೇಳಿದ ಮೇಲೆ ಸತ್ಯ ಅರ್ಥ ಆಯ್ತು. ನಾನು ಸಮಸ್ಬೇಡಿ. ನೀವು ಚಾವಕ್ಕನ್ನು ಒತ್ತೆ ಕೊಟ್ಟಿದ್ರೆ ಸ್ವಲ್ಪ ಚಟ್ನಿ ಪುಡಿ, ಪುಳಿಯೋಗರೆ, ಗಜ್ಜು, ಉಪ್ಪಿನಕಾಯಿ ಎಲ್ಲ ತರಿಸ್ಕೊಂಡಿದ್ದು. ಓ, ಅಷ್ಟೇ ಬೇಕು. ಸ್ಪೈಸಸ್, ಸ್ನ್ಯಾಕ್ಸ್, ತರದೇ ಇರೋ ಹಿಂದಿನ ಕಷ್ಟ. ಅದು ಸರಿ. ಪೂಜೆಗಳು ಬರಲ್ಲ. ಏನ್ ಮಾಡುದು, ಅಲ್ಲೂ 4 ಕಡೆ ಪೂಜೆ ಮುಗಿಸ್ಕೊಂಡ್ ಬರ್ಬೇಕಂತ. ರೈತರಿಗೆ ಅಷ್ಟೊಂದು ಮ್ಯಾಗಿದೆಯೈತಿ. ಅಯ್ಯೋ, ಏನ್ ಹೇಳ್ತೀರಾ? ಮದ್ವೆಗೆ ಚಕ್ರ ಬುಕ್ ಮಾಡೋ ಹಾಗೆ 3 ತಿಂಗಳು ಮುಂಚೆ ಹೇಳ್ಬೇಕು. ಪ್ರಸಾದ್ ಅವರೇ ಬಂದು ನಿಲ್ಲಿಸ್ತದ. ನೀವು ಯಾರು? ಯಾರು ಬಂದಿದ್ದು? ಸತ್ಯ ಅಂತೂ ಸಿಕ್ಕಿದ್ಯಲ್ಲ, ಹೂಸ್ನಿಗೆ ಬಂದಿದ್ದು ಸಾರ್ಥಕ ಆಯ್ತು. ಇನ್ನೇ ನನ್ನ ಮಿಸ್ಸಿಂಗ್ ಕಲೀಗ್ ಸತ್ಯನಾರಾಯಣ. ಹೌದು, ನೀವು ಹ್ಯೂಸ್ಟನ್ಗೆ ಬಂದಿದ್ದೆಲ್ಲ ಸಕ್ಸಸ್ ಆಯಿತು. ಪಲ್ಲವಿ, ಪಾದ ಪೂಜೆಗೆ ಎಲ್ಲ ರೆಡಿ. ಏನಪ್ಪ ಸತ್ಯ, ನಿನ್ ಮುಖದಲ್ಲಿ ಬೆವರು, ಆಯಾಸ. ಏನ್ ಹೇಳಿ ನನ್ನ ಕತೆ. ಇಂಡಿಯಾದಿಂದ ಜಾಸ್ತಿ ಜನ ಅಂತ ಬಂದೆ. ಹೇಳಿ ನೋಡಿದ್ರೆ ಹೊತ್ತು ಕೆಲಸ. ವೀಕೆಂಡ್ ಬಂದ್ರೆ ಆಗಲ್ಲ. ಸಿಕ್ಕಿದ್ ಒಳ್ಳೇದಾಯ್ತು. ಇನ್ ಸಿಕ್ಕಿದಂತ ಸ್ಟ್ಯಾಟಸ್ ಅಪ್ಡೇಟ್ ಮಾಡ್ಕೊಳ್ತೀನಿ. ಇಂಡಿಯಾದಲ್ಲಿ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ನೀನಿಲ್ಲ ಅಂತ. ಏನ್ ಮಾಡಿ ಹೇಳೋ. ಹ್ಯೂಸ್ಟನ್, ಲಾರ್ಡನ್, ಆಸ್ಟನ್ ಓಡಾಡಿ ಸಾಕಾಗ್ಬಿಟ್ಟಿದೆ. ಅಮ್ಮ, ಪಲ್ಲವಿ, ಮನೋಜ ನೀರು ಕೊಡಮ್ಮ. ಅಷ್ಟೊಂದು ಬಿಸಿ ಮಾಡಿಬಿಡ್ಲಿ. ಹೌದು, ಸಿಕ್ಕಾಪಟ್ಟೆ ಬಿಸಿ. ಪ್ರಸಾದ, ಭಕ್ಷ ತಿಂದು ಡಯಾಬಿಟಿಸ್ ಬಂದ್ಬಿಟ್ಟಿದೆ. ಏನಪ್ಪ ಜೊತೆ ಬರ್ತೀವಿ ಇಷ್ಟೆಲ್ಲ ಭಕ್ತರನ್ನು ಬಿಟ್ಟು ಹೇಗೆ ಬರಲಿ ಕೃಷ್ಣ? ಏನ್ ಮಾಡಿದ್ರು? ಒಂದು ಕೆಲಸ ಮಾಡು. ನಾಲ್ದ ನೀನು ನಿಮ್ಮ ಅಪ್ಪ ಹೇಳು, ಸತ್ಯನ 1 ಮಿಲಿಯನ್ ರೂಪಾಯಿ ಸೃಷ್ಟಿ ಮಾಡಿ. ಆಮೇಲೆ ಸತ್ಯನ ಭಕ್ತಿದ್ದಾರೆ ಆ ಕಡೆ ಕಳಿಸಿ. ಆಗ ಸಮಸ್ಯೆ ಇರಲ್ಲ. ಅದೆಲ್ಲ ಸರಿ. ಈಗ ಸತ್ಯ, ನೀನ್ ಎಲ್ಲಿ ಇರ್ತೀಯಾ? ಹಾ, ನಾ ಎಲ್ಲಿ ನಾ ಪರ್ಮನೆಂಟ್ ಆಗಿ ಪ್ರಸಾದ್ ಮೇಲೆ ಇರ್ತೀನಿ. ಪಲ್ಲವಿ, ಅರ್ಥಾಯ್ತು. ಇನ್ಮೇಲೆ ದಿನಾಗ್ಲೂ ಪಾದ ಪೂಜೆನೆ. ಬಹಳ ನೀನು ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಈಗ ನಾವು ನಮ್ಮ ಊರಿಗೆ ಹೋಗ್ಬೇಕು.
ಬಿಟ್ಕೊಂಡು ಬೇರೆ ಯಾರಾದ್ರೂ ಬರ್ತಾರೆ. ನಿನ್ ಕಸಿನ್ ಆಗಿದ್ದು ನನ್ನ ಭಾಗ್ಯ. ತಗೋ ಈ ಕೌಬಾಯ್ ಹ್ಯಾಟ್. ತುಂಬಾ ಚೆನ್ನಾಗಿದೆ. ಹಸು ನೋಡ್ಕೊಳ್ಳುವಾಗ ತಗೋ ಈ ನ್ಯಾವಿಗೇರಿ. ತುಂಬಾ ಚೆನ್ನಾಗಿದೆ. ನನ್ನ ಮನೆ ಫೈರ್ ಪ್ಲೇಸ್ ಹತ್ರ ಇರ್ತೀನಿ. ಬನ್ನಿ ಈಗ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ. ನೋಡಪ್ಪ ಕ್ರಿಸ್, ಆ ನವಿಲ್ ಗರಿ ಬರೀ ನೆನಪಿಗೆ, ಆಮೇಲೆ ಅದನ್ನೇ ಪೇಟೆಂಟ್ ಮಾಡ್ಕೊಂಬೇಡ. ಫ್ಲೈಟ್ಗೆ ಟೈಮ್ ಆಯಿತು. ಕ್ರಿಸ್ ಆಗಿ ಆದಿತ್ಯ, ಪ್ರಸಾದ್ ಆಗಿ ಮಿಹಿರ್, ಪಲ್ಲವಿ ಆಗಿ ರಿತಿಕಾ, ಕೃಷ್ಣ ಆಗಿ ಸ್ಮೃತಿ, ನಟರಾಜ್ ಆಗಿ ಅನೀಶ್, ಸತ್ಯನಾರಾಯಣ ಆಗಿ ಅಮೋಘ್, ನಾರದ ಆಗಿ ವಿಷ್ಣು.